ಶಾಲಾ ಆವರಣದಲ್ಲಿ ಕುಳಿತು ಊಟ ಮಾಡ್ತಾ ಇದ್ದ ವಿದ್ಯಾರ್ಥಿನಿಗೆ ನಾಗರ ಹಾವು ಕಚ್ಚಿರುವ ಘಟನೆಯೊಂದು ಚಿತ್ರದುರ್ಗ ತಾಲೂಕಿನ ಹುಣಸಕಟ್ಟೆ ಗ್ರಾಮದಲ್ಲಿ ಕಳೆದ ತಿಂಗಳಿನಿಂದ ನಡೆದಿತ್ತು. ತರಗತಿ ಮುಗಿಸಿ ಶಾಲಾ ಆವರಣದಲ್ಲಿ ಊಟ ಮಾಡ್ತಾ ಇದ್ದಾಗ ವಿದ್ಯಾರ್ಥಿನಿ ಸೃಷ್ಟಿಗೆ ನಾಗರ ಹಾವು ಕಚ್ಚಿದೆ. ಬಾಲಕಿ ಕಾಲಿನಿಂದ ರಕ್ತ ಬರುತ್ತಿದ್ದು ಉರಿ ತಾಳಲಾರದೆ ಜೋರಾಗಿ ಅಳತೊಡಗಿದ್ದಾಳೆ. ಈ ವೇಳೆ ವಿದ್ಯಾರ್ಥಿನಿಯನ್ನ ಕಂಡ ಶಿಕ್ಷಕ ರವಿಶಂಕರ್ ಕೂಡಲೇ ಓಡಿಬಂದು ಹಾವು ಕಚ್ಚಿದ ಜಾಗಕ್ಕೆ ಬಾಯಿ ಹಾಕಿ ವಿಷ ಹೀರಿ ಹೊರಗೆ ಹಾಕಿದ್ದಾರೆ. ಬಳಿಕ ಬಾಲಕಿಯ ಕಾಲಿಗೆ ಬಟ್ಟೆಯನ್ನ ಗಟ್ಟಿಯಾಗಿ ಬಿಗಿದು ಆಸ್ಪತ್ರೆಗೆ ದಾಖಲಿಸಿದ್ರು. ಪರಿಣಾಮ ಬಾಲಕಿ ಅಪಾಯದಿಂದ ಪಾರಾಗಿದ್ದು ವೈದ್ಯರು ಆಕೆಯನ್ನ ನಿಗಾದಲ್ಲಿರಿಸಿದ್ದಾರೆ. ಇತ್ತ ಹಾವಿನ ವಿಷ ಹೀರಿ ಹೊರಗೆ ಹಾಕಿದ್ದ ಶಿಕ್ಷಕ ರವಿಶಂಕರ್ ಕೂಡ ಅಸ್ವಸ್ಥಗೊಂಡಿದ್ದು ತಕ್ಷಣ ಅವರನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಗೆ ತೆಗೆದುಕೊಂಡಿದ್ರು. ಇದೀಗ ಬಾಲಕಿ ಹಾಗೂ ಶಿಕ್ಷಕ ಇಬ್ಬರು ಅಪಾಯದಿಂದ ಪಾರಾಗಿದ್ದಾರೆ. ಈ ನಡುವೆ ಬೃಹತ್ ಗಾತ್ರದ ನಾಗರ ಹಾವನ್ನ ಗ್ರಾಮಸ್ಥರು ಹಾಗೂ ಶಿಕ್ಷಕರು ಹಿಡಿದು ಹೊಡೆದು ಹಾಕಿದ್ದು ಶಿಕ್ಷಕ ರವಿಶಂಕರ್ ಸಮಯ ಪ್ರಜ್ಞೆ ಹಾಗೂ ಧೈರ್ಯಕ್ಕೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಶಿಕ್ಷಕರನ್ನ ಬಿಒ ಸುರೇಶ್ ಅವರು ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಸನ್ಮಾನಿಸಿದರು. ಬ್ಯೂರೋ ರಿಪೋರ್ಟ್ ಹರೀಶ್, ಪ್ರಜಾಪ್ರಭುತ್ವ ಟಿವಿ, ಚಿತ್ರದುರ್ಗ. ಬ್ಯೂರೋ ರಿಪೋರ್ಟ್ ಹರೀಶ್, NKS ಟಿವಿ4 ಚಿತ್ರದುರ್ಗ. 2 ತಿಂಗಳಿಂದ ಗೌತಮಿ ಗೌಡ ಎಂಬ ಹುಡುಗಿ 1ನೇ ಕ್ಲಾಸ್ ಹುಡುಗಿಗೆ ನಾಗರಾವ್ ಕಚ್ಚಿರ್ತತೆ. ಅಲ್ಲೇ ಹೆಡ್ ಮಾಸ್ಟರ್ ಸಮಯ ಪ್ರಜ್ಞೆಯಿಂದ ಅವ್ರ ಸಿಬ್ಬಂದಿ ಅವರು ಹೆಡ್ ಮಾಸ್ಟರ್ ಸೇರಿಬಿಟ್ಟು ಆ ಹುಡುಗಿ ಕಾಲಿಗೆ ಕಚ್ಚಿರ್ತತೆ. ಅವ್ರು ಬಾಯಿ ಹಾಕಿ ಆ ಕಚ್ಚಿದ ಜಾಗದಿಂದ ವಿಷಯವನ್ನು ತೆಗೆದು ಅವ್ರ ಸಮಯ ಪ್ರಜ್ಞೆಯಿಂದ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಆ ಹುಡುಗಿ ಜೀವವನ್ನು ಕಾಪಾಡಿರ್ತಾರೆ. ಅವರು ಪ್ರಾಣವನ್ನು ಪಡೆಯಿಟ್ಟು ಅವರಿಗೆ ಇಡೀ ಇವತ್ತು ಊರಿನ ಪರವಾಗಿ ಹೂವಿನ ಸುರಿಮಳೆಯನ್ನು ಸುರಿಸಿ ಹುಣಸೆಕಟ್ಟೆ ಗ್ರಾಮದಲ್ಲಿ ಹುಣಸೆಕಟ್ಟೆ ಗ್ರಾಮಸ್ಥರು ಹಾಗೂ ರೈತ ಸಂಘದಲ್ಲಿ ಸೇರಿ ಸನ್ಮಾನ ಮಾಡಿರುತ್ತಾರೆ ಹುಣಸೆಕಟ್ಟೆ ಕಾಂತರಾಜ್.